ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 15ನೆಯ ಎಪಿಸೋಡ್ನಲ್ಲಿ ಸುಮಾರು 421 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 16ನೆಯ ಎಪಿಸೋಡ್ ಮೂಲಕ 422ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಮುಂದುವರಿಸೋಣ. ವೇದವು 4 ಪ್ರಕಾರಗಳಲ್ಲಿ ಆ ವೇದಾಭಿಪ್ರಾಯವನ್ನು ನಾವು ಸಂಗ್ರಹ ಮಾಡಬಹುದು ಅಂತ ಹಿಂದೆ ನೋಡಿದ್ವಿ. ವಿಧಿ, ಅಭಿಧಾನ, ವಿಕಲ್ಪ ಮತ್ತು ನಿಷೇಧ ಅಂಥೇಳಿ. ಈ ವಿಧಿ ಪ್ರಕಾರದ ವಿವರ ಏನು? ವಿಧಿ ಅಂದ್ರೇನು? ಹೀಗೆ ಮಾಡಿರಿ ವಿಧಾನ ಮಾಡತಕ್ಕಂಥದ್ದಕ್ಕೆ ವಿಧಿ. ಸಂಧ್ಯಾಮುಪಾಸೀತ, ಸಂಧ್ಯಾ ವಂದನೆ ಮಾಡಿರಿ. ಸತ್ಯಂ ವದ, ಸತ್ಯವನ್ನು ನುಡಿಯಿರಿ. ಧರ್ಮಂ ಚರ, ಧರ್ಮವನ್ನು ಆಚರಿಸಿರಿ. ಇಂಥವುಗಳೆಲ್ಲವೂ ಕೂಡ ವಿಧಿ ವಾಕ್ಯಗಳು ಅಂತ ಕರೀತಾರೆ. ಇದು ಏನನ್ನು ಬೋಧಿಸ್ತಾ ಇದೆ? ಕರ್ಮಾಚರಣೆ ಬೋಧಿಸ್ತಾ ಇದೆ. ಸಂಧ್ಯಾ ವಂದನೆ ಮಾಡಿರಿ, ಸತ್ಯ ಹೇಳ್ರಿ, ಧರ್ಮಾಚರಣೆ ಮಾಡಿರಿ. ಯಾಕೆ? ಹರಿಪ್ರೀತಿಗಾಗಿ. ಸಂಪಾದನೆ ಆಗಬೇಕು. ಯಾಕೆ? ಧರ್ಮ ಬೋಧನೆ ಮಾಡಿದ್ದು ಭಗವಂತ, ಅದರ ಉಳಿವು ಆಗಬೇಕು. ಅದರಿಂದ ಆತ್ಮನ ಪ್ರಗತಿ, ಸಮಾಜದ ಪ್ರಗತಿ ಎಲ್ಲವೂ ಸಾಧ್ಯ. ಅದಕ್ಕಾಗಿ ಹರಿಪ್ರೀತಿಗಾಗಿ ಅಂಥ ಕರ್ಮಾಚರಣೆಯನ್ನು ವೇದ ಹೇಳ್ತಾ ಇವೆ. ಇಂತಹ ಸತ್ಕರ್ಮಾಚರಣೆ ರೂಪದ ವೇದದ ವಿಧಿಭಾಗ ಎಲ್ಲವೂ ಕೂಡ ಹರಿಪ್ರೀತಿಗಾಗಿ ಕರ್ಮಾಚರಣೆಯನ್ನು ಬೋಧಿಸುತ್ತಾ ಇದೆ. ಹಾಗಾಗಿ ನಿಷ್ಕಾಮ ಕರ್ಮಾಚರಣೆಯನ್ನು ತಿಳಿಸುವ ಉದ್ದೇಶ ವೇದದ್ದಾಗಿದೆ ಎಂದು ತಿಳಿಯಬಹುದು. ವೇದ ಉದ್ದೇಶ ನಿಷ್ಕಾಮ ಕರ್ಮಾಚರಣೆ ಮಾಡಿರಿ, ಯಾವ ಫಲಾಪೇಕ್ಷೆ ಇಟ್ಕೊಬೇಡ್ರಿ, ಭಗವಂತನ ಪ್ರೀತಿ ಆಗಬೇಕು, ಅಷ್ಟನ್ನು ಅಪೇಕ್ಷೆ ಮಾಡೋಣ, ತಪ್ಪಿಲ್ಲ. ಸಂಧ್ಯಾವಂದನೆ ಸಂಕಲ್ಪದಲ್ಲಿ ಯಾವ ಫಲಾಪೇಕ್ಷೆ ಇಲ್ಲ. ಅಲ್ಲಿ ಉಂಟು ಮಾತು, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಪ್ರಾತಃ ಕಾಲ ಸಂಧ್ಯಾ ವಂದನಮಹಂ ಕರಿಷ್ಯೆ. ಅಷ್ಟೇ. ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದೇನೆ. ಅದೇ ಸತ್ಯನಾರಾಯಣ ವ್ರತವೋ ಮತ್ತೆ ಯಾವುದೋ ವ್ರತವೋ ಅಂತ ಹೇಳುವಾಗ ಅದೆಲ್ಲ ಬರ್ತದೆ. ವ್ರತಾನಾಂ ವ್ರತಮುತ್ತಮಂ ಮಮ ಇಹ ಜನ್ಮನೆ ಜನ್ಮಾಂತರೇ ಚ ಸ್ತ್ರೀ ಪುತ್ರ ಪೌತ್ರ ಧನ ಧಾನ್ಯ ಇತ್ಯಾದಿ ಎಟ್ಸೆಟ್ರಾ ಅಭಿವೃದ್ಧ್ಯರ್ಥಂ. ಸ್ತ್ರೀ ಪುತ್ರ ಪೌತ್ರ ಬರೀ ಈ ಜನ್ಮ ಅಷ್ಟೇ ಅಲ್ಲ, ಜನ್ಮಾಂತರೇ ಚ ಇವೆಲ್ಲವುಗಳ ಪ್ರಾಪ್ತಿಗಾಗಿ ಸತ್ಯನಾರಾಯಣ ಪೂಜಾಮಹಂ ಕರಿಷ್ಯೆ. ಅದು ಕಾಮ್ಯಕರ್ಮ. ಅದೆಲ್ಲ ಸಂಕಲ್ಪ ಆ ರೀತಿ ಉಂಟು. ಆದರೆ ಸಂಧ್ಯಾವಂದನೆ ಮುಂತಾದ ಕಾರ್ಯಗಳಲ್ಲಿ ಸತ್ಯವನ್ನು ಹೇಳು, ಧರ್ಮವನ್ನು ಆಚರಿಸು ಮುಂತಾದ ಮಾತುಗಳೆಲ್ಲ ನಿಷ್ಕಾಮ ಕರ್ಮಾಚರಣೆ. ಇದು ವೇದ ಉದ್ದೇಶ ಅಂತ ತಿಳಿಯಬಹುದಾಗಿದೆ. ಹಾಗಾದರೆ ಸ್ವರ್ಗಕಾಮೋ ವಿಜೇತ, ಸ್ವರ್ಗ ಬೇಕಾಗಿರತಕ್ಕಂಥವರು ಯಾಗ ಮಾಡ್ರಿ ಅಂತ ಉಂಟಲ್ವಾ ಅಂತಂದರೆ, ಆ ವೇದವಾಕ್ಯ ಕೂಡ ಮುಖ್ಯವಾಗಿ ಮೋಕ್ಷ ಫಲವೇ ಅದು ಹೇಳ್ತಕ್ಕಂಥದ್ದು. ರೋಚನಾರ್ಥಂ ಫಲಶ್ರುತಿ ಅಂತ ಕ್ರಮ. ಏನು? ಸ್ವರ್ಗಾದಿ ಫಲಪ್ರಸ್ತಾಪ ಜನರನ್ನು ವೇದದ ಕಡೆಗೆ ಸೆಳೆಯುವುದು. ಔಷಧ ಕುಡಿದರೆ ಕಲ್ಸಕ್ಕರೆ ಕೊಡ್ತೇನೆ ಅಂತ ಆ ಮಗುವಿಗೆ ತಾಯಿ ಸಮಾಧಾನ ಮಾಡಿ ಮಗುವನ್ನು ಒಲಿಸ್ತಾಳೆ. ಔಷಧ ಕುಡಿಬಿಡು, ಮತ್ತು ನಿಂಗೆ ಕಲ್ಸಕ್ಕರೆ ಚಾಕ್ಲೇಟು ಏನೆಲ್ಲ ಕೊಡ್ತೇನೆ. ಹಾಗೆ ವೇದವು ಕೂಡ ಅದರ ಮಾತೆಯ ಹೃದಯವನ್ನು ನಾವು ತಿಳ್ಕೊಳ್ಬೇಕು. ವೇದಾಧ್ಯಯನ ಯಾಗಾದಿಗಳನ್ನು ಮಾಡುವಾಗ ಸ್ವರ್ಗಫಲ ಉಂಟು ಅಂತ ಹೇಳಿದ ಉದ್ದೇಶ ಏನು? ಮೋಕ್ಷವೇ ಮುಖ್ಯ ಫಲ. ಒಮ್ಮೆಲೆ ಮೋಕ್ಷ ಕೊಡ್ತೇನೆ ಅಂದರೆ ಯಾರು ಬರಲಿಕ್ಕಿಲ್ಲ. ಆ ಮಗುವಿಗೆ ಔಷಧ ಕೊಡಿಸ್ತೇನೆ ಬಾ ಅಂತ ಕರೆದರೆ ತಾಯಿ ಹತ್ರ ಬರೋದೇ ಇಲ್ಲ. ಅದು ನಿಮಗೆ ಚಾಕ್ಲೇಟ್ ಕೊಡ್ತೇನೆ, ಬಿಸ್ಕತ್ ಕೊಡ್ತೇನೆ ಅಂಥೇಳಿ ಆ ಮಗುವಿನ ಆ ಆಸೆಯಿಂದ ಬರ್ತದೆ. ಹತ್ತಿರಕ್ಕೆ ಬಂದರೆ ತಾಯಿ ಔಷಧ ಕುಡಿಸ್ತಾಳೆ. ಹತ್ತಿರಕ್ಕೆ ಬಾರದೇ ಇದ್ದರೆ ಮಗು ಓಡೇ ಹೋಯಿದರೆ ಔಷಧ ಕುಡಿಸೋದು ಹೇಗೆ? ಹಾಗೆ ವೇದವು ಕೂಡ ನಮಗೆ ಮೊದಲು ಸ್ವಲ್ಪ ಫಾರ್ ಟೈಮ್ ಬೀಯಿಂಗ್ ಏನು ಅಪೇಕ್ಷೆ ಇದೆ ಅದನ್ನು ಕೊಡ್ತೇನೆ ಬನ್ನಿ ಅಂತ ಹೇಳಿ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ಸೆಳೆದು, ನಂತರ ಇಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಅಮೂಲ್ಯವಾದ ಸಂಗತಿಗಳಿವೆ ಅಂತ ಹೇಳಿ ಮೋಕ್ಷವೂ ಇದೆ, ಅದನ್ನು ಪಡ್ಕೊಡ್ರಿ ತಿಳಿಸ್ಕೊಡ್ತಾ ಇದೆ. ಇದು ವೇದದ ಅಭಿಪ್ರಾಯವಾಗಿದೆ. ಇನ್ನು ಎರಡನೇದಾಗಿರ್ತಕ್ಕಂತಹ ಅಭಿಧಾನ, ಈ ಪ್ರಕಾರದ ವಿವರ ಏನು ಅಂತ ನೋಡೋದಾಗಿದ್ದರೆ, ಇಂದ್ರಾದಿ ಶಬ್ದಗಳು ಮುಖ್ಯವಾಗಿ ಹರಿಯನ್ನೇ, ಅರ್ಥಾತ್ ಹರಿಯ
ಗುಣಗಳನ್ನೇ ವರ್ಣನೆ ಮಾಡ್ತಾ ಇವೆ. ಹರಿಯು ಸಕಲ ಶಬ್ದವಾಚ್ಯ, ಸರ್ವವೇದ ಪ್ರತಿಪಾದ್ಯ ಅನ್ನುವುದನ್ನು ವೇದವು ಸಮರ್ಥನೆ ಮಾಡ್ತಾ ಇದೆ. ಇಂದ್ರಾದಿ ಶಬ್ದಗಳ ಮುಖ್ಯ ಮೂಲ ಸಮಸ್ತ ಪ್ರವೃತ್ತಿ ನಿಮಿತ್ತ ಹರಿಯಲ್ಲಿ ಮಾತ್ರ, ಅಮುಖ್ಯವಾಗಿ ಇತರರಲ್ಲಿದೆ. ಯಾಕೆ ಭಗವಂತನ ಇಂದ್ರ ಅಂತ ಕರಿಬಹುದು ಅಂದರೆ ಐಶ್ವರ್ಯಾತ್ ಇಂದ್ರ ಉಚ್ಯತೆ. ಭಗವಂತನಲ್ಲಿ ಅತ್ಯಧಿಕ ಸಂಪತ್ತಿರುವುದರಿಂದ ಅವನನ್ನು ಇಂದ್ರ ಅಂತ ಕರೆಯುವುದು. ಈ ಇಂದ್ರ ದೇವೇಂದ್ರ ಅವನ ಅಧಿಕ ಸಂಪತ್ತಿರೋದ್ರಿಂದ ಇಂದ್ರ ಅಂತ ಅನಿಸಿದ್ದಾನೆ. ಆದರೆ ಆ ಇಂದ್ರನಿಗೆ ದೇವೇಂದ್ರನಿಗೆ ಅಧಿಕ ಸಂಪತ್ತನ್ನು ಕೊಟ್ಟವನು ಯಾರು? ಭಗವಂತನಲ್ವ. ಅದಕ್ಕಾಗಿ ಆ ಇಂದ್ರನಿಗಿಂತ ಅಧಿಕ ಸಂಪತ್ತು ಇರುವವನೂ ಭಗವಂತ, ಇಂದ್ರನಿಗೆ ಈಗ ಇದ್ದ ಸ್ವಲ್ಪ ಸಂಪತ್ತನ್ನು ಕೊಟ್ಟವನು ಭಗವಂತ. ಹಾಗಾಗಿ ಆ ಮೂಲ ಪ್ರವೃತ್ತಿ ನಿಮಿತ್ತವನ್ನು ನೋಡುವಾಗ ಅದು ಭಗವಂತನಿಗೆ ಆ ಶಬ್ದ ಸಲ್ಲಬೇಕಾಗಿದೆ. ಇಷ್ಟೇ ಅಲ್ಲ, ಇವತ್ತಿನ ಲೋಕರೂಢಿಯನ್ನು ಕೂಡ ನೋಡಿದ್ರು ಕೂಡ ಸ್ಪಷ್ಟವಾಗ್ತದೆ. ನಮ್ಮ ಲೋಕದಲ್ಲಿ ರೂಢಿ ಮಾತು ಉಂಟು, ಧಣಿಗಳು ಯಾರಿಗೆ ಕರೀತಾರೆ? ಬಹಳ ದುಡ್ಡಿದ್ದವರಿಗೆ, ಶ್ರೀಮಂತರಿಗೆ. ಧಣಿ ಅನ್ನುವ ಶಬ್ದ ಧನಿ ಅನ್ನುವ ಸಂಸ್ಕೃತದ ತದ್ಭವ ಶಬ್ದ. ಅಂದ್ರೇನು? ಧನಂ ಅಸ್ಮಿನ್ ಅಸ್ತಿ ಇತಿ ಧನಿ, ಇವನಲ್ಲಿ ದುಡ್ಡುಂಟು ಅಂತ. ಬರೀ ನಾವು ಶಬ್ದಶಾರ್ಥ ತೊಗೊಂಡು ಹೋದರೆ ನಾನು ಆಗ್ಬೋದು. 5-6 ರೂಪಾಯಿ ಇರತಕ್ಕಂಥವ್ನು ಧನಿ. ನನ್ನನ್ನು ಕರೀತಾರೆ ಯಾರಾದ್ರು ಧನಿ ಅಂತ? ಇಲ್ಲ. 5-6 ರೂಪಾಯಿ ಇರತಕ್ಕಂಥ ವ್ಯಕ್ತಿಗೆ ಧನಿ ಅಂತ ಅನ್ನೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇದ್ದವರಿಗೆ ಧನಿ ಅಂತ ಕರೀತಾರೆ. ಹಾಗೆಯೇ ಜ್ಞಾನಿ ಅಂತ ಯಾರಿಗೆ ಕರೀತಾರೆ? ತುಂಬ ಜ್ಞಾನಿ, ತುಂಬ ಜ್ಞಾನ ಇದ್ದವನು, ಬಹಳ ಜ್ಞಾನ ಇದ್ದವನು ಅವನಿಗೆ ಜ್ಞಾನಿ. ಅಲ್ಪಜ್ಞಾನಿಗೆ ಜ್ಞಾನಿ ಕರೆಯೋದಿಲ್ಲ. ಇದರಂತೆ ಆನಂದ, ಸೌಂದರ್ಯ, ಬಲ ಮುಂತಾದವು ಯಾರಲ್ಲಿ ಹೆಚ್ಚು ಇವೆಯೋ ಅಂತಹ ವ್ಯವಹಾರ ಅವರಲ್ಲಿ ಮಾತ್ರ, ಅಲ್ಪರ ಬಗೆಗೆ ಅಲ್ಲ. ಇದು ಸ್ಪಷ್ಟ, ನಮಗೆಲ್ಲ ಗೊತ್ತಿದ್ದ ಸಂಗತಿ ಇದು. ಹೀಗೆ ವೇದ ಸಕಲ ಶಬ್ದಗಳಲ್ಲಿಯೇ ಏನು ಮುಖ್ಯ ಗುಣ ತಿಳಿಸಿಕೊಡ್ತಾ ಇದೆ ಅದು ನೇರವಾಗಿ ಮುಖ್ಯವಾಗಿ ಹರಿಯಲ್ಲಿ ಇರುವುದರಿಂದ ಅವನೇ ಸಕಲ ಶಬ್ದ ವಾಚ್ಯಾಗಿದ್ದಾನೆ, ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ಮಾತನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಕಲ್ಪ 3ನೇ ಪ್ರಕಾರ ಇದು. ಇದರ ವಿವರ ಏನು? ಹರಿಯು ಬಹುರೂಪ ತಳೆಯುವುದರಿಂದ ಅದರ ವರ್ಣನೆ ಉದ್ದೇಶ ವಿಕಲ್ಪ ಪ್ರಕಾರದ ವೇದದ್ಯಾಗಿದೆ. ಬಹುಸ್ಯಾಂ ಪ್ರಜಾ ಏತಿ, ಇದು ತೈತ್ರಿಯ ಉಪನಿಷತ್ತಿನ ಮಾತು. ಭಗವಂತ ವಿಚಾರ ಮಾಡ್ತಾನಂತೆ, ನಾನು ಬಹುರೂಪವನ್ನು ಪಡೆದುಕೊಳ್ತೇನೆ. ಹರಿಯು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪಗಳಿಂದ ಸೃಷ್ಟ್ಯಾದಿ ಕಾರ್ಯವನ್ನು ಕೈಗೊಂಡಂತೆ ಮುಂದೆ ಪ್ರಾಸಂಗಿಕವಾಗಿ ರಾಮ, ಕೃಷ್ಣ ಮುಂತಾದ ಅವತಾರಗಳಿಂದಲೂ ಕೂಡ ದುಷ್ಟ ಶಿಕ್ಷಣೆ, ಲೋಕ ರಕ್ಷಣೆ ಕೈಗೊಂಡದ್ದು ಇವೆಲ್ಲವೂ ಕೂಡ ಈ ವಿಕಲ್ಪ ಅನ್ನುವ ವೇದ ಪ್ರಕಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಭಗವಂತನ ಬಹುರೂಪ ತಾಳ್ತಕ್ಕಂಥದ್ರ ಉದ್ದೇಶವನ್ನು ವರ್ಣನೆ ಮಾಡತಕ್ಕಂಥ ಈ ವೇದದ ಪ್ರಕಾರ ಉಂಟಲ್ಲ, ಇದನ್ನೇ ವಿಕಲ್ಪ ಅಂತ ಕರೀತಕ್ಕಂಥದ್ದು. ಇನ್ನು ಕೊನೆಯದಾಗಿ ನಿಷೇಧ ಅನ್ನೋ ಪ್ರಕಾರವೂ ಇದೆ ವೇದದಲ್ಲಿ ಅಂತ ಹೇಳಿದ್ವಿ. ಏನು ಹಾಗಂದರೆ ಇದನ್ನು ಹೀಗೆ ಮಾಡಿರಿ, ಇದನ್ನು ಹೀಗೆ ಮಾಡಿರಿ, ಇದು ವಿಧಿ, ಹೌದಾ? ಅದಾಗಲೇ ಬಂತು. ಅಹರಹ ಸಂಧ್ಯಾ ಮುಪಾಸೀತ, ಮಾಡಬೇಡ್ರಿ, ಇದನ್ನು ಮಾಡಿಕೂಡುದು, ಇದು ನಿಷೇಧ. ಸಂಧ್ಯಾ ವಂದನೆ ಮಾಡಿರಿ, ಇದು ವಿಧಿ ಪ್ರಕಾರ, ಆಗಲೇ ನೋಡಿದ್ದಾಗಿದೆ. ಹಾಗೆಯೇ ನ ಸುರಾಂ ಪಿಬೇತ್, ಮದ್ಯಪಾನ ಮಾಡಬೇಡಿರಿ, ಇದು ನಿಷೇಧ ಪ್ರಕಾರ. ಬ್ರಾಹ್ಮಣೋ ನ ಹಂತವ್ಯ, ಬ್ರಾಹ್ಮಣನನ್ನು ಕೊಲ್ಲಕೂಡುದು. ಇವು ಮುಂತಾದವೆಲ್ಲ ವೇದ ಭಾಗ ಏನು ಹೇಳ್ತಾ ಇದೆ ನಿಷೇಧ ಪ್ರಕಾರದ್ದು ಅಂತ ತಿಳಿಯಬೇಕು. ಈ ಮೇಲಿನ ವಾಕ್ಯಗಳಿಗೆ ಮದ್ಯಪಾನ ಕೂಡೋದು, ಬ್ರಹ್ಮಹತ್ಯೆ ಸಲ್ಲದು, ಇದೊಂದು ಸಾಮಾನ್ಯ ಅರ್ಥ. ಯಾವುದಕ್ಕೆ? ಬ್ರಾಹ್ಮಣೋ ನ ಹಂತವ್ಯ ನ ಸುರಾಂ ಪಿಬೇತ್ ಅನ್ನೋ ಮಾತುಗಳಿಗೆ. ಅದರ ಮುಖ್ಯಾರ್ಥ ಹರಿಯ ಪರವಾಗಿ ಇದೆ ಅನ್ನೋದು ಗಮನಾರ್ಹ. ಹೀಗೆ ಸುರ ಐಶ್ವರ್ಯ ಅಂತ ಒಂದು ಧಾತು, ಆ ಧಾತುವಿನಿಂದ ಸುರಾ ಅನ್ನುವ ಶಬ್ದ ನಿಷ್ಪನ್ನವಾಗಿದೆ. ಏನು ಹಾಗಂದರೆ ಐಶ್ವರ್ಯ ಅಂದರೆ ಜಗದ ಒಡೆತನ. ರಮುಕ್ರೀಡಾಯಾಮ್ ಧಾತು ಇಟ್ಟುಕೊಂಡ್ರೆ ಸು ರಾ, ಚೆನ್ನಾಗಿ ಯಾವಾಗಲೂ ಸುಖದಾಯಕ ಆಗಿರ್ತಕ್ಕಂಥವನು ಭಗವಂತನಾಗಿದ್ದಾನೆ. ಹಾಗಾಗಿ ಸುರ ಅಂತಂದರೆ
ಹರಿಯ ಗುಣಗಳು ಅಂತ ಅರ್ಥ. ಅವು ತನ್ನಲ್ಲಿವೆ ಅಂತ ಯಾರಾದರೂ ಹರಿ ಸಮಾನತೆಯನ್ನು ಬಯಸ್ತಕ್ಕಂಥದ್ದೇ ಪಾನ. ಹಾಗಾಗಿ ಸುರಾಪಾನ ಅಂದರೆ ಹರಿಯ ಸ್ಥಾನಮಾನ, ಹರಿಯ ಸಮಾನತೆ ಬಯಸುವುದು ಅಂತ ಅರ್ಥ. ಹರಿಯ ಸಮಾನತೆಯನ್ನು, ಹರಿಯ ಈಕ್ವಲ್ ಸ್ಥಿತಿಯನ್ನು ಬಯಸ್ತಕ್ಕಂಥದ್ದು ತಪ್ಪು. ಅವನು ಸರ್ವೋತ್ತಮ, ಜೀವ ಅಲ್ಪಜ್ಞ, ಅಸಮರ್ಥ. ಅದು ತಮಸ್ಸಿಗೆ ಕಾರಣವಾಗ್ತದೆ. ಅದಕ್ಕಾಗಿ ಸುರಾಪಾನ ಸಲ್ಲದು ಅಂತ ವೇದ ಹೇಳ್ತಾ ಇದೆ. ನ ಸುರಾಂ ಪಿಬೇತ್. ಹರಿಯ ಸಮಾನತೆಯನ್ನು ಬಯಸ್ಲಿಕ್ಕೆ ಹೋಗಬೇಡ್ರಿ. ಅವನ ಸಾಮರ್ಥ್ಯ ಏನು, ಜೀವನ ಯೋಗ್ಯತೆ ಏನು, ತಪ್ಪು ಕಲ್ಪನೆ ಮಾಡಿಕೊಳ್ಬೇಡ್ರಿ. ಅದರಂತೆ ಬ್ರಹ್ಮಹತ್ಯೆ ಮಾಡಬಾರ್ದು. ಬ್ರಾಹ್ಮಣೋನ ಹಂತವ್ಯ. ಇದರ ವೇದಾರ್ಥಪರವಾದ ವಿಚಾರವನ್ನು ತಿಳ್ಕೊಳ್ಳೋದು ಹೇಗೆ? ಬ್ರಹ್ಮ ಎಂದರೆ ಹರಿ, ಬ್ರಾಹ್ಮಣ ಅಂತೆಲ್ಲ ಹೇಳ್ತೇವೆ. ಹತ್ಯೆ ಎಂದರೆ ತಪ್ಪಾಗಿ ತಿಳಿಯುವುದು ಅಂತ ಅರ್ಥ. ನಮ್ಮ ರೂಢಿಯಲ್ಲಿ ಆ ಮಾತು ಉಂಟು. ಯಾರೋ ಚಿತ್ರವನ್ನು ಬರೆದಿರ್ತಾರೆ ತಿಳ್ಕೊಳ್ಳೋಣ, ಸ್ವಲ್ಪ ತಪ್ಪಾಗಿ ಬರೆದಿದ್ದಾರೆ. ಆಗ ಡ್ರಾಯಿಂಗ್ ಶಿಕ್ಷಕರು ಕೊಂದೆಪ್ಪ ಅದನ್ನು ನೀನು ಕೊಂದಿ ಅಂತ ಹೇಳ್ತಾರೆ. ಒಂದು ವಿಷಯವನ್ನು ಸರಿಯಾಗಿ ವಿವರಣೆ ಮಾಡದೇ ಇದ್ದರೆ ಅದನ್ನು ಕೊಂದೆ ಹಾಕಿಬಿಟ್ಟು ನೀನು ಅಂತ ಹೇಳ್ತಿರ್ತೇವೆ. ಅಂದರೆ ಸರಿಯಾಗಿ ತಿಳಿಯದೇ ಇದ್ದರೆ, ಅರ್ಥಾತ್ ತಪ್ಪಾಗಿ ತಿಳಿದರೆ ಹತ್ಯೆ ಅಂತನ್ನೋ ಮಾತು ನಮ್ಮ ರೂಢಿಯಲ್ಲೂ ಇದೆ. ಹಾಗೆ ಹರಿಯನ್ನು ತಪ್ಪಾಗಿ ತಿಳಿದರೆ ಅದು ಬ್ರಹ್ಮಹತ್ಯೆ. ಹಾಗಾಗಿ ನಿಷೇಧ ಅನ್ನುವ ಪ್ರಕಾರದ ವೇದವು ಕೂಡ ಹರಿಪರವಾಗಿದೆ ಅನ್ನುವುದನ್ನು ಗಮನಿಸಬಹುದಾಗಿದೆ. ಈ ಎಲ್ಲ ಮಾತುಗಳಿಗೆ ವಿಧಿಭಾಗೆ ಅನ್ನುವ ಆಗಮ ತಾತ್ಪರ್ಯ ಗ್ರಂಥ ಹಾಗೂ ಭಗವದ್ಗೀತೆಗಳು ಎಲ್ಲ ಕಡೆಗಳಲ್ಲಿ ಈ ಮಾಹಿತಿ ನಮಗೆ ಸಿಗ್ತಾ ಇದೆ. ಕೃಷ್ಣನು ವೇದಾರ್ಥ ಜ್ಞಾನ ಸುಲಭವಲ್ಲ ಎಂಬ ವಿವರಣೆಯನ್ನು ಹೇಗೆ ಮುಕ್ತಾಯಗೊಳಿಸಿದನು? ಸಮಗ್ರ ವೇದವು ವಿಧಿ, ಅಭಿಧಾನ, ವಿಕಲ್ಪ, ನಿಷೇಧ ಈ 4 ಪ್ರಕಾರಗಳಿಂದ ಹರಿಯನ್ನೇ ವರ್ಣಿಸುತ್ತದೆ. ವೇದದ ಈ ಅಂತರಂಗ ಹರಿಗೆ ಮಾತ್ರ ಗೊತ್ತು. ಅವನ ಅನುಗ್ರಹದಿಂದ ಮುಖ್ಯ ಪ್ರಾಣನಿಗೂ ತಿಳಿದಿದೆ. ವೈವಿಧ್ಯ, ವೈಶಿಷ್ಟ್ಯ, ತತ್ವ, ಸತ್ವ, ಮಹತ್ವ ಪೂರ್ಣವಾದ ವೇದವನ್ನು ಸರಿಯಾಗಿ ಅರಿಯದೆ ಅದರ ಅರ್ಥ ಹೇಳುವವನ ಬಗ್ಗೆ ವೇದ ಹೇಳ್ತಂತೆ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ ಒಂದು ಪಾಠ. ಮಾಮಯಂ ಪ್ರಹರಿಷ್ಯತಿ. ವೇದದ ಅರ್ಥ ತಿಳ್ಕೊಳ್ಳಿಕ್ಕೆ ಸರಿಯಾಗಿ ಯಾರಿಗೆ ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ, ಅದರ ವೈಶಿಷ್ಟ್ಯ, ಅದರ ಆಳ ಅಗಲ, ಸುಮ್ಮನೆ ವೇದಾರ್ಥ ಹೇಳ್ತೇನೆ ಅಂತ ಹೇಳಿ ಹೊರಟ್ಬಿಟ್ರೆ ವೇದ ಅಂತದಂತೆ ಇಂತಹ ಅಲ್ಪಜ್ಞನಿಂದ ವೇದ ಅಂತದೆ ನನ್ನನ್ನು ಮುಗಿಸ್ತಾನಪ್ಪ ಇವ, ನನ್ನ ಕೊಂದೇ ಬಿಡ್ತಾನೆ, ಸಾಯಿಸೇ ಬಿಡ್ತಾನೆ ಇವ ಅಂತ ವೇದ ಹೆದರ್ತದಂತೆ. ಆ ಮಾತು ಬಂದಿರೋದು ಈ ಕಾರಣಕ್ಕೋಸ್ಕರ. ವಿಷಯಾಸಕ್ತ ದುರ್ಜನರಿಗಂತೂ ಸರ್ವಥಾ ವೇದಜ್ಞಾನ ಆಗುವುದೇ ಇಲ್ಲ. ಪ್ರಪಂಚವು ಸತ್ಯವಾಗಿದೆ, ಪಂಚಭೇದಗಳು ನಿತ್ಯವಾಗಿದೆ. ಇದೇ ಸಕಲ ವೇದದ ರಹಸ್ಯ. ಜೀವರು ಸತಿ, ಸುತ ಮುಂತಾದ ಸಂಸಾರ ಬಂಧನಾದಿ ದುಃಖ ಪರಿಹಾರ ಮಾಡಿಕೊಳ್ಳಬೇಕಾಗಿದ್ದರೆ ವಿಧಿ ನಿಷೇಧ ಕರ್ಮಬೋಧನೆ ಮಾಡ್ತಕ್ಕಂತಹ, ಆ ಮೂಲಕ ಹರಿಜ್ಞಾನ ಸಾಧನೆ ಮಾಡ್ತಕ್ಕಂತಹ ಆ ವೇದವನ್ನು ಅಧ್ಯಯನ ಮಾಡಬೇಕಾಗಿದೆ. ಸಕಲ ವೇದಾರ್ಥ ಇಷ್ಟೇ ಅಂತ ಕೃಷ್ಣ ಉದ್ಧವನಿಗೆ ಆ ವೇದಾರ್ಥ ಜ್ಞಾನದ ಉಪದೇಶವನ್ನು ಉಪಸಂಹಾರ ಮಾಡಿದ್ದಾನೆ. ಶ್ರೀಕೃಷ್ಣ.